ಬೇರೆ ಬೇರೆ ಸಂದರ್ಭಗಳಲ್ಲಿ ನವೆಂಬರ್ಗೆ ಆಪೋಸಿಷನ್ ಅವ್ರಿಗೆ ಬರೀ ಅಧಿಕಾರದ ಅಪಾಹಪಿ, ಹಾಗಾಗಿ ಏನೇನೋ ಅವರು ಬರೀ ಅದನ್ನೇ ಜಪ. ಅವ್ರಿಗೆ ಸದಾಶಿವನ್ಗೆ ಪಾರ್ವತಿದೆ ಏನು ಜಪ ಅಂದಂಗೆ ಆತರ ಹೇಳ್ತಾರ. ಅದೇನ್ ಮಾತು, ಅದಕ್ಕೆ ಕರೆಕ್ಟಾ ನಾನು ಹೇಳಿದ್ದು? ಸದಾಶಿವನಿಗೆ ಅದೇ ಜ್ಞಾನ ಅಂದಂಗೆ ಬಿಜೆಪಿ ಅವರಿಗೆ ಈ ಅಧಿಕಾರದ್ದು ಬಿಟ್ರೆ ಇನ್ನೇನು ಅವರಿಗೆ ತಲೆಗೆ ಹೋಗೋದೇ ಇಲ್ಲ. ಅವ್ರಿಗೆ ಯಾವಾಗ 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 ಅಂತ. ಈಗ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನೀರ್ನ ಹೊರಗೆ ಬಿದ್ದಂತ ಮೀನು ಚಡಪಡಿಸುವಂತೆ ಅವರು ಪಾಪ ಚಡಪಡಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಚಡಪಡಿಸ್ಲಿ ಬಿಡಿ. ಈಗ ಅವರು ಅಪಹಾಪಿ ಮಾಡ್ತಾ ಇರೋವಾಗ ಅಪಹಾಪಿ ಅನುಭವಿಸ್ಲಿ ಅವರು ಪಾಪ. ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾಗತ್ತೆ. ನಾವು ನೀವು ಎಲ್ಲರೂ ಕೂಡ ಕಾಲದ ಚಕ್ರದಲ್ಲಿ ಇರೋರು. ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾಗ್ತದೆ. ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದೀವಿ. ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಕೆಲಸ ಮಾಡೋಣ, ಉಳಿದಿದ್ದು ಸಮಯ ತೀರ್ಮಾನ ಮಾಡ್ತದೆ. ಪರಿಸ್ಥಿತಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯ ಇದೆಯಾ? ಅಂದ್ರೆ ಹಿರಿಯರಿಗೆ ಅವಕಾಶ ನೋಡಿ, ಆಡಳಿತಕ್ಕೆ ಬೇರೆ ಏನಾದ್ರು ಹೊಸ ಸ್ವರೂಪ ಕಾರಣಕ್ಕೆ ಬದಲಾಗಬೇಕು ಅಂತೀರೋ? ಯಾವ ಕಾರಣಕ್ಕೆ? ಮುಖ್ಯಮಂತ್ರಿ ಅವರು ಇರ್ತಾರೆ ಬಿಡ್ತಾರೆ, ಅವೆಲ್ಲ ಬೇರೆ ವಿಷಯ. ಆದರೆ ಪಕ್ಷದಲ್ಲಿ ಈ ಸರ್ಕಾರ ಬಂದಾಗಲೇ ಒಂದು ವಿಷಯ ಮಂಡನೆ ಆಗಿದೆ. ಏನಂತ ಹೇಳಿದ್ರೆ, ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನುವಂತಹದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂತ ವಿಷಯ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅದೇ ಇಶ್ಯೂ ಎರಡನ್ನು ದಯವಿಟ್ಟು ಮಿಕ್ಸ್ ಮಾಡಬೇಡಿ. ಅದೇ ಇಶ್ಯೂ ಬೇರೆ, ಇದೇ ಇಶ್ಯೂ ಬೇರೆ. ಯಾವಾಗ ಆಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಒಂದು ಮಾತ್ರ ನನಗೆ ಗೊತ್ತಿದೆ, ಆರಂಭದಲ್ಲೇ ಪಕ್ಷದ ವರಿಷ್ಠರು ಹೇಳಿದ್ದಾರೆ, ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸೊ ನಾವು ಒಳಗಿರೋರು, ಅದಕ್ಕೆ ನಾವು ಕೂಡ ಅವತ್ತು ಒಪ್ಪಿದ್ದೇವೆ. ನಾನಂತೂ ಇವತ್ತು ನಂದು ಸಹಮತಿ ಇದೆ. ಹೊರಗಡೆ ಇರೋರಿಗೆ ಅವಕಾಶ ಸಿಗಬೇಕು. ಯಾರೋ ನಾನ್ ಮಂತ್ರಿ ಆಗಿದ್ದೀನಿ ಅಂತ ನಾನೇ ಇರಬೇಕು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ. ಅವರವರ ಅಭಿಪ್ರಾಯ ಬೇರೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಯಾರು ಸಂಪುಟದಿಂದ ಹೊರಗಡೆ ಇದ್ದಾರೆ, ಅರ್ಹರಿದ್ದಾರೆ, ಅವ್ರಿಗೆ ಅವಕಾಶ ಸಿಗ್ಲೇಬೇಕು. ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ. ಹೊಸ ಮುಖದಲ್ಲೂ ಅರ್ಹರಿದ್ದಾರೆ, ಹಿರಿಯರಲ್ಲೂ ಅರ್ಹರಿದ್ದಾರೆ. ಅವ್ರಿಗೆ ಅವಕಾಶ ಸಿಗಬೇಕು. ಇದು ಸ್ವಾಭಾವಿಕ ನ್ಯಾಯ, ಧರ್ಮ. ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ. ಇದೇನು ಹೊಸ ವಿಷಯ ಅಲ್ಲ. ಅದರ ಹಿನ್ನೆಲೆಯಲ್ಲಿ ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೆ ಎಸ್ ನೋಡ್ರಿ, 3 ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ಎಸ್ ನಾವಂತೂ ತಯಾರ. ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಬದಲಾಗಬೇಕು ಅನ್ನೋಂಥದ್ದು ತಮ್ಮ ಜವಾಬ್ದಾರಿ ಕೊಟ್ಟರೆ ಏನಾದ್ರು ತಗೊಳ್ತೀರಾ ಸರ್? ನೋಡಿ, ಪಕ್ಷದಲ್ಲಿ ನನ್ನ ಸಾಮರ್ಥ್ಯಕ್ಕಿಂತ ಮೀರಿ ಹೆಚ್ಚಿನ ಅವಕಾಶಗಳನ್ನ ಪಕ್ಷ ನನಗೆ ಕೊಟ್ಟಿದೆ. ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ. ಗೊತ್ತಾಯ್ತಾ? ಏನೋ ಒಂದಷ್ಟು ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ನಮಗೆ. ಯಾಕೆ ಅಂದ್ರೆ ಪಕ್ಷ ನಮ್ಗೆ ಅವಕಾಶ ಕೊಟ್ಟಿದೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳೋದಾದ್ರೆ, ನಂದು ಮೂಲ ಕ್ಷೇತ್ರಗಳ ಮರುವಿಂಗಡಣೆ ಡಿಲಿಮಿಟೇಷನ್ ಆದಾಗ ಉಳಿಲಿಲ್ಲ ನನ್ನ ಮೂಲ ಕ್ಷೇತ್ರ. ಆವತ್ತಿನ ದಿನ ಇಲ್ಲಿ ಬೆಂಗಳೂರಲ್ಲಿ ನನಗೆ ಸೀಟ್ ಕೊಟ್ಟು ಆ ಲೆವೆಲ್ ಇಂದ ನೀವು ಯೋಚನೆ ಮಾಡಿದ್ರು ನನಗಂತೂ ಎಲ್ಲ ಅವಕಾಶ ಸಿಕ್ಕಿದೆ. ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ. ಸೊ ಹಾಗಾಗಿ ನನಗಂತೂ ಈಗ ಕೊಟ್ಟಿದ್ದ ಕೆಲಸ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಇನ್ನೂ ಮಾಡೋದು ಹೆಚ್ಚಿಗೆ ಇದೆ. ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ. ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ರೆ ಅದನ್ನ ಮಾಡ್ತೇವೆ. ಏನಿಲ್ಲ ಅಂದ್ರೂ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಟೈಮ್ ಸಾಲಲ್ಲ.
ನನಗೆ 24 ಗಂಟೆ ಕೊಟ್ಟರು ಆಗದೆ ಇರೋಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲಿ ಇದೆ. ಈಗ ರಾಜ್ಯದ ಜವಾಬ್ದಾರಿ ಕಟ್ಕೊಂಡು ಕ್ಷೇತ್ರಕ್ಕೆ ಸ್ವಲ್ಪ ಸಮಯ ಕೊಡೋಕೆ ಆಗ್ತಾ ಇಲ್ಲ. ಸೊ ಏನಿಲ್ಲ ಅಂದ್ರೂ ನಾನು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡಿದ್ರೇನೆ ಅದರಲ್ಲೇ ನಾವು ಜೀವನದಲ್ಲಿ ಸಂತುಷ್ಟಿಯನ್ನ ಪಡ್ಕೊಳ್ಳೋ ಅಷ್ಟು ಕೆಲಸ ಮಾಡಕ್ ಅವಕಾಶ ಇದೆ. ಎಲ್ಲ ಸಿಕ್ಕಿರೋವಾಗ ನಾವಂತೂ ಸ್ವಲ್ಪ ಆ ಮಟ್ಟಿಗೆ ಏನು ಕೆಲಸದ ವಿಷಯದಲ್ಲ, ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ. ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ, ಮಾಡೋದು ತುಂಬಾ ಇದೆ. ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬೋದು. ಎಲ್ಲ ಅವಕಾಶ ಸಿಕ್ಕಿದೆ, ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗಿದೆ ನನ್ಗಂತೂ.